ನಮ್ಮ ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಭಾಷಣ ಮಾಡೋ ಟೈಮಲ್ಲಿ ನಾನು ಒಂದು ಮಾತನ್ನು ಹೇಳಿದ್ದೆ. ಆ ವಿಚಾರವಾಗಿ ಬಿ ಜೆ ಪಿಯ ಮಿತ್ರರು ಭಾಳಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ನಾನು ಇವತ್ತೂ ಹೇಳ್ತಿದ್ದೀನಿ, ಈ ಸದ್ಯನೂ ಹೇಳ್ತಾ ಇದ್ದೀನಿ. ನಾನು ಹೇಳಿದ್ರೊಳಗೆ ಯಾವುದೇ ತಪ್ಪು ಇಲ್ಲ. ನಾನು ಹೇಳಿದ್ದು ಈ ದೇಶದೊಳಗೆ ಎಷ್ಟರ ಮಟ್ಟಿಗೆ ಸುಳ್ಳನ್ನು ಹೇಳ್ತಾ ಇದ್ದೀರಿ ನೀವು, ಏನೇನು ಸುಳ್ಳು ಹೇಳ್ಕೊತ ಬಂದಿದ್ದೀರಿ ನೀವು. ಇಷ್ಟೆಲ್ಲ ಸುಳ್ಳು ಹೇಳೋದ್ರ ಜೊತೆಗೆ ನಮ್ಮ ಮಕ್ಕಳನ್ನು, ನಮ್ಮ ರಾಜ್ಯದಾಗಿರುವಂಥ ಯುವಕರನ್ನು ಹಾದಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ದೀನಿ. ಈ ದೇಶದೊಳಗೆ ನೀವು ಮೊದಲನೇ ಸತಿ ಚುನಾವಣೆ ಪ್ರಚಾರಕ್ಕೆ ಬಂದೊತ್ತಿನೊಳಗೆ 2018 ಏನು ಈ ಬಿ ಜೆ ಪಿ ಮಿತ್ರರು ಭಾಷಣ ಮಾಡಿದರು, ಆ ಭಾಷಣವನ್ನು ನಿಮ್ಮ ಭಾಷಣವನ್ನು ನೀವೇ ನೋಡ್ಕೊಳ್ಳಿ. ನಿಮ್ಮ ಭಾಷಣವನ್ನು ನೀವೇ ನೋಡಿದರೆ ನೀವೇ ಓಟ್ ಹಾಕೋಕ್ಕಲ್ಲ ಬಿ ಜೆ ಪಿಗೆ ಅಂತ ಹೇಳಿದ್ದೀನಿ. ಅಂದ್ರೆ ಅಷ್ಟು ಸುಳ್ಳನ್ನು ಹೇಳಿದ್ದೀರಿ ಅಂತ. ಅದರ ಜೊತೆಗೆ ನೀವೇ ಹೇಳಿದ್ದು, ನಾನು ಹೇಳಿಲ್ಲ. ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರೆ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯ ಅಲ್ಲ? ಕೊಟ್ಟರೆ ಆ ಉದ್ಯೋಗ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಟ್ಟಿದ್ರೆ ಇವತ್ತು 10 ವರ್ಷದೊಳಗೆ ಎಷ್ಟು ಕೋಟಿ ಆಗ್ತಿತ್ತು? 20 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡೋಕ್ಕಾಯ್ತು. ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ನೀವು ಮಾಡಿಲ್ಲ. ಅದರ ಜೊತೆಗೆ ನರೇಗಾ ಯೋಜನೆ, ನರೇಗಾದೊಳಗೆ ಎಲ್ಲಿ ಬರ ಬರ್ತೈತಿ, ಬರ ಅಂತಂದು ಈ ದೇಶದಾಗ ಯಾವುದಾದ್ರು ರಾಜ್ಯ ಬರದ ರಾಜ್ಯ ಅಂತ ಘೋಷಣೆ ಆದ ತಕ್ಷಣ 150 ಮಾನವ ದಿನಗಳನ್ನು ಉದ್ಯೋಗವನ್ನು ಕೊಡಬೇಕು ಅಂತ ಕಾನೂನಿನೊಳಗೆ ಮ್ಯಾಂಡೇಟ್ರಿ ಇದೆ. ಇವತ್ತಿನವರೆಗೂ ಕಾರ್ಮಿಕರಿಗೆ ಉದ್ಯೋಗ ಕೊಡುವಂಥ ಯೋಗ್ಯತೆ ಇಲ್ಲ ನಿಮಗೆ ಅಂತ ಹೇಳಿದ್ದೀನಿ. ತಪ್ಪೇನಿದೆ? ಅಷ್ಟೇ ಅಲ್ಲ, ಈ ರಾಜ್ಯದೊಳಗೆ ಮಳೆ ಬಂದು ಉತ್ತರ ಕರ್ನಾಟಕ ಪೂರ್ಣ ಪ್ರಮಾಣದೊಳಗೆ ನೀರಿನಲ್ಲಿ ಮುಳುಗೋತು. ರೈತರು ಹಾಳಾದರು, ಮನೆ ಹಾಳಾಯಿತು, ಬೆಳೆ ಹಾಳಾಯಿತು. ಆವಾಗ ಮೋದಿಯವರು ಬರಲಿಲ್ಲ ಜನರ ಸಂಕಷ್ಟವನ್ನು ನೋಡಲಿಕ್ಕೆ. ಈಗ ಚುನಾವಣೆಗೆ ಮೋದಿಯವರು ಬಂದುಬಿಟ್ರೆ ಕೇಳಿಬಿಡ್ತಾರ? ಅದಕ್ಕೆಲ್ಲ ಒಂದು ಕಡೆ ನಮ್ಮ ಯುವಕರನ್ನ ಹಾದಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನೊಬ್ಬ ಹಿರಿಯ ಅಣ್ಣನಾಗಿ, ಒಬ್ಬ ತಂದೆ ಆಗಿ, ಒಬ್ಬ ಕಾಕನಾಗಿ, ಚಿಕ್ಕಪ್ಪನಾಗಿ ಉತ್ತರ ಕರ್ನಾಟಕ ಭಾಷೆಯೊಳಗೆ ನಾನು ಮಾತಾಡಿದ್ದು ತಪ್ಪ?